ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಕಿರಣ್ ಅಣ್ಣವರು ತಮ್ಮ ಜನ್ಮದಿನವನ್ನು ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗಾಗಿ ಒಂದು ಕೂಲರ್ನ ಕೂಡ ತೊಗೊಂಡು ಬಂದಿದ್ದಾರೆ. ಇವರಿಗೆ ಭಗವಂತ ಆಯುಷು ಆರೋಗ್ಯ ಕೊಡಲಿ, ಸುಖ ಶಾಂತಿ ಕೊಡಲಿ. ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ, ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ. ಹಾಗೆ ಅವರೆಲ್ಲ ಸ್ನೇಹಿತರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀವಿ. ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರ್. Happy birthday to you. Happy birthday to you. ದೇವರ ಮಕ್ಕಳಿಗೆ ದೇವರ ಥರ ಆಗಿ ನೀವು ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಎಲ್ಲರ ಪ್ರೀತಿ ಹೀಗೆ ಇರಲಿ. ನಮ್ಗೆ ಏನು ಅನ್ನಿಸ್ತು, ಕರ್ನಾಟಕದ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಿಜವಾಗ್ಲೂ ನೀವು ಮಾಡ್ತಾ ಇರೋ ಸೇವೆ ನೋಡ್ತಿದ್ರೆ ಯಾವ ರಾಜಕಾರಣಿ ಕೂಡ ನಿಮ್ಮ ಮುಂದೆ ಏನೂ ಮಾಡಲಿಕ್ಕಾಗಲ್ಲ. ಅವ್ರು ಗೆದ್ದು ಶಾಸಕರಾಗಬೇಕು, ಸಂಸದರಾಗಬೇಕೇನೋ, ನೀವು ಸೇವೆ ಮಾಡಿ ಎಲ್ಲ ಆಗ್ತಾ ಇದ್ದೀರಾ. ಒಳ್ಳೇದಾಗಲಿ, ನಿಮ್ಗೆ ಇನ್ನೂ ಅಪಾರವಾದ ಶಕ್ತಿ ಬರಲಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಸರ್, ನಾವು ಇದೇ ಸಮಾಜ ಸೇವೆಯಲ್ಲಿ ಇದ್ದವರು 13 ವರ್ಷದಿಂದ ಅದನ್ನು ಹೇಳ್ಕೊಂಡು ಬರ್ತಾ ಇದ್ದೀನಿ. ನಾವು ಸಮಯ ಸಿಕ್ಕಿದಾಗ ಕೆಲಸ ಜೊತೆ ನಾವು ಬಿಸ್ನೆಸ್ ಜೊತೆ ಮಾಡ್ತೀವಿ ಸಮಾಜ ಸೇವೆ. ನೀವು 365 ಡೇಸ್ ಬೆಳಿಗ್ಗೆ ಎದ್ದು ಇದನ್ನೇ ಮಾಡ್ತೀರಾ ಸರ್. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ದೇವರು ಮಕ್ಕಳು ಅಂತ ಹೇಳ್ತಾರೆ, ಅನಾಥರು ಅಂತೇಳಿ ಹೇಳ್ತಾರೆ. ನಿಮ್ಮಂಥ ಅಣ್ಣ ತಮ್ಮಂದಿರುವಾಗ ಯಾರು ಅನಾಥರಲ್ಲ ಅಂತ ಹೇಳಿ ನೀವು ತೋರಿಸ್ಕೊಟ್ಟಿದ್ದೀರಾ ಸಮಾಜಕ್ಕೆ. ಥ್ಯಾಂಕ್ ಯು ಸೊ ಮಚ್. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಇಂಥ ಕೆಲಸ ಮಾಡೋಕ್ಕೆ ಭಗವಂತ ಎಲ್ರಿಗೂ ಅವಕಾಶ ಕೊಡಲ್ಲ. ನಮ್ಮ ಯೋಗೇಶ್ವರಿಗೆ ಅಂಥ ಅವಕಾಶ ಕೊಟ್ಟಿದ್ದಾನೆ ಭಗವಂತ. ಅವ್ರಿಗಿನ್ನೂ ಹೆಚ್ಚಿನ ಶಕ್ತಿ, ಆಯುರಾರೋಗ್ಯ, ಆಯುಷನ್ನು ಕೊಟ್ಟು ಅವ್ರಿಗಿನ್ನೂ ಹೆಚ್ಚಿನ ಶಕ್ತಿ ತುಂಬಲಿ. ವೃದ್ಧರನ್ನ ನೋಡ್ಕೊಳ್ಳೋದು ತಮಾಷೆ ಮಾತಲ್ಲ. ಯಾಕೆಂದರೆ ಅವ್ರಿಗೆ ಸಡನ್ನಾಗಿ ಕೋಪ ಬರುತ್ತೆ. ಅವರು ಮನಸ್ಸು ಅಷ್ಟು ಸ್ಥಿಮಿತದಲ್ಲಿ ಇರೋದಿಲ್ಲ. ಯಾಕೆಂದರೆ ಮಕ್ಳ ಥರ ಆಗೋಗ್ತಾರೆ. ಮಕ್ಕಳಾದರೆ ಹೊಡೆದು ಬುಡ್ದು ಕಲಿಸ್ಬೋದು. ವಯಸ್ಸಾದವ್ರಿಗೆ ಒಬ್ಬರನ್ನ ಮನೇಲಿ ಮೇಂಟೈನ್ ಮಾಡೋದೇ ಕಷ್ಟ ಇರ್ತದೆ. ಅಂಥದ್ರಲ್ಲಿ 16 ಜನನ್ನ ಸಾಕೋದು ತಮಾಷೆ ಮಾತಲ್ಲ. ಅದು ನಿಜವಾಗ್ಲೂ ಅನನ್ಯ. ನಿಮ್ಮ ಸೇವೆ ಯಾವಾಗಲೂ ಅಜರಾಮರವಾಗಿರಲಿ. ನಿಮಗೆ ಒಳ್ಳೆ ಹೆಸರು ಬರಲಿ. ನಿಮ್ಮ ಆಶ್ರಮ ಇನ್ನೂ ದೊಡ್ಡದಾಗಿರಲಿ. ನಿಮ್ಗೆ ಹೆಚ್ಚಿನ ಶಕ್ತಿ ಕೊಡಲಿ ಭಗವಂತ ಅಂತೇಳಿ ನಿಮ್ಮ ಹಿಂದೆ ನಾವಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಸಮಯದಲ್ಲಿ. ರಾಜು ಸರ್, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆಲ್ರೆಡಿ ಹೇಳ್ತಾ ಇದ್ರು ಎಲ್ಲರೂ ದೇವ್ರ ಮಕ್ಕಳು ಅಂತ. ಈ ದೇವ್ರ ಮಕ್ಕಳು ಸೇವೆ ಮಾಡೋದಕ್ಕೆ ದೇವ್ರ ಮಕ್ಕಳಿಂದ ಮಾತ್ರನೇ ಸಾಧ್ಯ ಅಂತೆ. ಸೊ ಅದೇ ರೀತಿ ನಮ್ಮ ಇವರು ಕೂಡ ಜನಸ್ನೇಹಿ ಯೋಗೇಶ್ ಅವರು ಕೂಡ ಒಬ್ಬರ ದೇವ್ರ ಮಕ್ಕಳು ಅಂತ ಹೇಳೋದಕ್ಕೆ ತುಂಬ ಮನದ ಆಳದಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸೊ ಅದೇ ರೀತಿ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಇವರ ಸಂಘಟನೆ ಜೊತೆ ನಮ್ಮ ಸಂಘಟನೆ ಜೊತೆಗೂಡುತ್ತೆ. ಯಾವಾಗಲೂ ಕೂಡ ನಾವು ಅವ್ರ ಜೊತೆಗಿರ್ತೀವಿ ಅಂತ ಹೇಳೋದಕ್ಕೆ ಆಸೆ ಪಡ್ತಾ ಇದ್ದೀವಿ. ಅವ್ರಿಗೂ ಕೂಡ ವಿಶೇಷವಾಗಿ ಇವತ್ತೇನು ನಮ್ಮ ಕಿರಣ್ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ, ಇವರು ಆಲ್ರೆಡಿ ವಿಶ್ ಮಾಡಿದ್ದಾರೆ. ದೇವ್ರ ಮಕ್ಕಳ ಆಶೀರ್ವಾದ ಖಂಡಿತ ಇರುತ್ತೆ. ಮತ್ತು ಅದೇ ರೀತಿ ದೇವರ ಆಶೀರ್ವಾದ ಕೂಡ ಇದ್ದು, ಅದೇ ರೀತಿ ಅದೇ ಆಶೀರ್ವಾದ ಕೂಡ ನಮ್ಮ ಜನಸ್ನೇಹಿ ಯೋಗೇಶ್ ಅವ್ರಿಗೂ ಕೂಡ ಬರಲಿ ಅಂತ ತುಂಬ ಇಚ್ಛೆಯಿಂದ ಹೇಳ್ತಾ ಇದ್ದೀವಿ. ಧನ್ಯವಾದಗಳು. ನಮ್ಮ ಇವರಿಗೆ ಯೋಗೇಶ್ ಅವರಿಗೆ ಒಂದು ಸ್ವಲ್ಪ ಶಕ್ತಿ ಬರಲಿ. ನಿಮ್ಮೊಂದು ಆಶೀರ್ವಾದ, ನೀವೇನು ಇವಾಗ ಲೈಕ್ ಮಾಡಿ ಶೇರ್ ಮಾಡ್ತೀರಾ, ನಿಮ್ಮ ಅಭಿಪ್ರಾಯನ ಒಂದು ಕಮೆಂಟ್ ಬಾಕ್ಸ್ ಅಂತ ಇದೆಯಲ್ಲ ಅದರಲ್ಲಿ ಹಾಕಿ. ನಾನು ಯಾವತ್ತೂ ಈ ಥರ ಕೇಳಿದವನ್ನೆಲ್ಲ ಪ್ರಚಾರಕ್ಕಂತ ನಾವು ಯಾವತ್ತೂ ಮಾಡಲ್ಲ. ನಮ್ಮನ್ನು ನೋಡಿ 4 ಜನ 40 ಕಡೆ ಮಾಡಬೇಕು. 4 ಜನ 40 ಕಡೆ ಮಾಡ್ತಾ ಈ ಯಾರಿಗೂ ತೊಂದರೆ ಆಗಲ್ಲ. ನಾವು ಯಾರನ್ನೂ ಏನು ಬಯಸೋದೇನು ಬೇಕಿಲ್ಲ. ಅವಾಗೆಲ್ಲ ರಾಜಕಾರಣಿಗಳೆಲ್ಲ ಮನೇಲಿರಲಿ, ನಾವು ಈ ಸೇವೆ ಮಾಡೋಕ್ಕೆ ಅಂತ ಇದ್ದೀವಿ. ಕೊನೆವರೆಗೂ ನಿಮ್ಮ ಶಕ್ತಿನೇ ನಮಗೆ ಒಂದು ಬಲ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.